ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ದಿನ ಆಗೈತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ದಿನ ಆಗಿತ್ತು ನಾವು ಲಾಗ್ ಮಾಡಿ ಇಬ್ಬರು ಪೂಜಾನೂ ಸೇರಿ. ಅದಕ್ಕೆ ಇವತ್ತು ಲಾಗ್ ಮಾಡಾಕತ್ತೀವಿ. ನಗಾಕತ್ತಾಳೈತಿ. ಏನಪ್ಪ ಇವತ್ತಿನ ಲಾಗ್ ಅಂತಂದ್ರೆ ಮಧ್ಯಾಹ್ನದಿಂದನೂ ಮಸ್ತಿಗೆ ಮಳೆ ಬರತೈತಿ. ನಾವು ಧಾರವಾಡ ಹೋಗಿದ್ವಿ. ಧಾರವಾಡ ಹೋಗಿ ಎಲ್ಲ ತೋರಿಸ್ಕೊಂಬಂದಿದ್ವಿ. ಅದಕ್ಕೆ ಮೇಡಮರ ಬಜ್ಜಿ ಮತ್ತು ಕಿಸಾನ್ ಕೆಚಪ್ ತೊಗೊಂಬಂದು ಕೊಟ್ಟಿದ್ದಾರೆ. ತಿನ್ಕೊಂಡು ಕುಂತಿದ್ವಿ. ಅದನ್ನ ತೋರಿಸ್ತೇನಂತ ಬರೀ ಫಸ್ಟ್ ಮಳಿಯೋದು ತೋರಿಸ್ತೇನಂತ ಹೆಂಗೈತಂತ. ಆಮ್ಯಾಕ ಗರ್ಗದ್ದು ಲಾಗ್ ಹಾಕಿದ್ದೀನಿ. ಗರ್ಗದ ಫುಲ್ ಡಿ ಜೆ ಕಾಂಪಿಟೇಷನ್ ಐತಿ. ಡಿ ಜೆ ಪ್ರಿಯರ್ ಯಾರ್ಯಾರು ಎಲ್ಲರೂ ಹೋಗಿ ನೋಡ್ರಿ. ಆಮ್ಯಾಕ ಇದು ನಾವು ಎಲ್ಲಿದಪ್ಪ ಮ್ಯಾಗಿನ ರೂಮ್ನಾಗ ಅದ, ನಮ್ಮ ಊರಾಗ ಅದಾನಿ, ಬೇರೆ ಎಲ್ಲಿಲ್ಲ, ಮ್ಯಾಗಿನ ರೂಮ್ನಾಗ ಅದಾನಿ. ಬಜ್ಜಿನ ಮತ್ತು ಕಿಸಾನ್ ಹೆಂಗೆ ಹಾಕ್ಯಾಕೆ ಹೆಂಗೆ ತಿನ್ನತ್ತ ನೋಡ್ರಿ ಒಂದು ಸ್ವಲ್ಪ ಅಕ್ಕಿ. ಭಾಳ ದಿನ ಆಗೈತಿ. ಹೆಂಗೆ ಅನ್ನಿಸ್ತದೆ ಕೇಳೋಣ ಅಂತ ಬರ್ರಿ ಮೇಡಮ್ ಅವ್ರನ್ನ. ಹೆಂಗೆ ಅನ್ಸತೈತಿ ಎಷ್ಟು ಕೊಂಡ ದಿನ ಆಗಿಂದ ಲಾಗ್ ಮಾಡತ್ತಿದ್ದಕ್ಕೆ? ಏನು ಫೀಲ್ ಆಗೋದು, ಏನೋ ಮರ್ತ್ಬಿಟ್ಟೆ ನೀನು ಲಾಗ ಮಾಡತ್ತಿಲ್ಲ ಆಮೇಲೆ ನೆನೆಸ್ಬಿಟ್ಟೈತಿ. ನಂಗೆ ಒಂದು ತಿಂಗಳಾಗಣ ಗೊತ್ತಿಲ್ಲ. ಒಂದೆಷ್ಟು ಇದೆ ನಾವು ಲಾಗ್ ಮಾಡೋಣ ಹಿಂಗೆಲ್ಲ ನೋಡ್ರಿ ಬಜ್ಜಿ ಖಾಲಿ ಅದು ಎಲ್ಲ ನಾನು ಹಚ್ಕೊಂಡು ತಿನ್ನತ್ತ ಒಟ್ಟ. ನಿಮಗೂ ಬಜ್ಜಿ ಬೇಕಂದ್ರೆ ನಾನು ಕೆಚಪ್ರಿ ಅದ ನಾ ಫಸ್ಟ್ ಟೈಮಲ್ಲಿ ತಿನ್ನತ್ತಿದ್ದ. ಟೇಸ್ಟ್ ಬರೋದು ಒಟ್ಟು ಹಂಗೆ ತುರ್ತಾನೆ, ಹಂಗೆ ಬಾಯಿ ತಗೊಂಡು ಹಿಂಗಿರ್ಬೇಕು. ಭಾಳ ದಿನ ಆಗಿತ್ತು ನಾವು ಮಾಡಿ. ಬಜ್ಜಿ ಮಾಡಿನೂ ಭಾಳ ದಿನ ಆಗಿತ್ತು. ಬಜ್ಜಿ ಮಾಡಿ ಭಾಳ ದಿನ ಆಗಿತ್ತು. ಒಂದು ತಿಂಗಳಾಗಿತ್ತು ಬಜ್ಜಿನೂ ಮಾಡಿರಲಿಲ್ಲ. ಈಗ ಇವತ್ತು ಬಜ್ಜಿ ಮಾಡ್ಕೊಂಡು ಮಳೆ ಬರತ್ತೈತಿಲ್ಲ, ಮಳೆ ತೋರಿಸಿಲ್ಲ. ಭಾಳ ಇತ್ತಲ್ಲ ಅದಕ್ಕೆ ಹೆಂಗಾಗೈತ್ರಪ್ಪ ಅಂದ್ರೆ ಫುಲ್ ಹಸಿರು ನಮ್ಮ ಹಿತ್ತಲ ಹುಂಚೆ ಗಿಡ ಅಂತೂ ಒಣಗಿ ಹೋಗಿತ್ತವಾಗ. ಈಗಂತೂ ಫುಲ್ ಹಸಿರಾಗೈತಿ. ಹುಂಚೆ ಗಿಡನೂ ತೋರಿಸ್ತಾನೆ. ಸ್ಟಾರ್ಟಿಂಗ್ ಈಕಿ ಮದುವೆಯಾಗಿ ಬಂದಾಗ 2 ಹುಂಚೆ ಗಿಡದ ದೇವ್ ಅದ ಅಂತ ಹೆದರಿಸ್ಬಿಟ್ಟಿದ್ದ ಫುಲ್ ಈಕಿಗೆ. ನೀವು ಹೆದ್ರ ಮಗಳಲ್ಲ, ಆದ್ರೆ ಹೆದರಿತಿಲ್ಲ ಒಟ್ಟು. ಸುಳ್ಳ ಹೇಳತ್ತಾಳ್ರಿ, ಹೆದರಿದ್ಲಗಿ. ಆಮ್ಯಾಕ ಸುಳ್ಳ ಹೇಳೋದನ್ರಿ, ನಾನು ಹೆದರಿಲ್ಲ. ಅದಕ್ಕೆ ಕೇಳಿದ್ದೇವ. ಲಾಗ್ ಯಾಕೆ ಮಾಡಿಲ್ಪ ಅಂದ್ರೆ ಕೆಲಸ ಬೆಳಗ್ಗೆ 6 ಗಂಟೆಗೆ ಹೇಳ್ತೇವೆ, ಅಡುಗೆ ಮಾಡ್ತೀವಿ. ಇವ್ರು 8:30 ಅಂದ್ರೆ ಡಬ್ಬಿ ಕಟ್ಕೊಂಡು ಜಾಗ ಖಾಲಿ ಮಾಡ್ತಾರೆ. ಸಂಜೆ ಮುಂದೆ 6:30 ಬರ್ತಾರೆ. 6:30 ಬರೋಣ ನನಗೂ ಬೇಸರ ಇರ್ತೈತಿ, ಇವ್ರಿಗೂ ಬೇಸರ ಆಗಿರ್ತೈತಿ. ಊಟ ಮಾಡಿ ಮಕ್ಕೊಂಡ್ಬಿಡ್ತೇವೆ ಮತ್ತೆ, ಯಾಕಂದ್ರೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕಲ್ಲ. ಹೀಗಾಗಿ ನಮಗೆ ಟೈಮ ಸಿಕ್ಕಿರಲಿಲ್ಲ ಇಬ್ಬರಿಗೂ. ಸೊ ಹೀಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ನಾನು ಸ್ವಲ್ಪ ಊರಿಗದು ಹೋಗಿ ಬಂದೆ ಒಂದು ವಾರ. ಅಲ್ಲೂ ಸ್ವಲ್ಪ ಟೈಮ್ ಆಯ್ತು. ಮತ್ತು ಇವ್ರಿಗೆ ಹೋಗಿದ್ರ ಅದೇನೋ ಆಗಿ ನಮ್ಗಾರ ಟೈಮ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಈಗ ಮತ್ತೆ ಕಂಟಿನ್ಯೂ ಮಾಡಬೇಕಲ್ಲ ಅಂಥೇಳಿ ಮತ್ತೆ ಕಂಟಿನ್ಯೂ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರ್ಯಾರು ಹೊಸವಾಗಿ ನೋಡತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೇನಪ್ಪ ಅಂದ್ರೆ ಮಾತಾಡಿ ನೀನ ಸ್ಟಾರ್ಟ್ ಮಾಡಿ. ಬಜ್ಜಿ ತಿನ್ಕೊಂತ ಹೊರಗೆ ಮಳೆ ಮೊದಲ 2 ಹುಂಚೆ ಗಿಡ ತೋರಿಸ್ತಾ ಅಂತ ಬರ್ರಿ ನೀವು ಫಸ್ಟ್. ಮಸ್ತ್ ಅಂದ್ರೆ ಮಸ್ತ್ ವೆದರ್ ಐತಿ, ಆರಾಮ. ಅದಕ್ಕೆ ಬಜ್ಜಿ ಈ ವೆದರ್ ನೋಡಿ ಬಜ್ಜಿ ಮಾಡ್ಕೊಂಬಂದಿದ್ದ. ಕಿಸಾನ್ ಕೆಚಪ್ ತಂದಿದ್ನಲ್ಲ ಮೊನ್ನೆ. ಇನ್ನೊಂದು 4 ಬಜ್ಜಿ ಅವ ನೋಡ್ರಿ. ಇನ್ನೊಂದು ಸ್ವಲ್ಪ ಇದನ್ನ ಹಾಕ್ತಂಗಪ್ಪ ಕೆಚಪ್. ನೋಡಿ ಸಾಕಾ? ಸಾಕಾ? ಸಾಕು. ಖಾಲಿ ಹಾಕ. ಬಜ್ಜಿ ಅದು ತಿಂದ ಮಳೆ ತೋರಿಸ್ಕೊಂಡಂತ. ಹೊರಗೆ ಕಲ್ಕೇರಿ, ನಮ್ಮ ಊರಿಂದ ಕಲ್ಕೇರಿ ಗುಡ್ಡ ಅಂತ ಐತಿ. ಅಲ್ಲಿ ಫುಲ್ ಗುಡ್ಡದ ಮ್ಯಾಗ ಸ್ವಲ್ಪ ಫಾಗ್ ಬಿದ್ದಿರ್ತೈತಲ್ಲ, ಚಾರ್ಮುಡಿ ಘಾಟ್ ಗತೆ ಆ ಟೈಪ್ ಆಗೈತಿ. ಬಟ್ ಜೂಮ್ ಹಾಕಿ ತೋರಿಸ್ತೀನಿ. ಆದಿರೋದು 5-10 ಕಿಲೋಮೀಟ್ರ್ ದೂರ. ನಿಮ್ಗೆ ಎಷ್ಟು ಕಾಣ್ತೈತಿಲ್ಲೋ ಗೊತ್ತಿಲ್ಲ, ತೋರಿಸ್ತೇನೆ ಅಂತ. ಆಮ್ಯಾಕಿಲ್ಲ ಮನೆ ಬಾಜು ನಮ್ಮ ತಮ್ಮ ಸಾಗರ ಪೆಟ್ರೋಲ್ ತರಕ್ಕೆ ಹೋಗೋಣ ನಾನು. ಪೆಟ್ರೋಲ್ ತರಕ್ಕೆ ಹೋಗ್ತೇವೆ ಅಂತ. ಕೊಡ್ಲಿ ಬಿಡ್ಲಿ ಹೋಗೋದನ. ಫಸ್ಟ್ ಇಲ್ಲಿ ನಿಮಗೆ ಗುಡ್ಡ ತೋರಿಸ್ತೇನಂತ ಬರೀ. ನೀವು ಜೋಕಾಲಿ ತೊಗೊಂಡೈತಿ ಮಸ್ತಾಗಿ ಕಟ್ಕೊಂಡು ಎಲ್ಲ ನೋಡ್ಕೊಂತ ಕುಂದ್ರೋದು. ಅಲ್ಲಿ ಕಾಣ್ತೈತಿ ನೋಡ್ರಿ, ಇಲ್ಲಿ ಅವಾಗೆಲ್ಲ ಕಾಣ್ತೈತಿ. ಇಷ್ಟೆಲ್ಲ ಮಳೆ ಆಗೈತ್ರಿ. ಮೇಡಮ್ ಅವ್ರು ಹತ್ತಿ ಕುಂತ್ರ ಅಲ್ಲಿ ಕಾಲು ಎಲ್ಕಂಗಿಲ್ಲ ಅಂದರೂ ಹತ್ತಿ ಜಿಗಿದು ಕುಂದಿರ್ತಾರೆ ನೋಡ್ರಿ. ಈ ಥರ ಆಗೈತಿ ಮಳೆ ಫುಲ್ ಬರ್ಬೇಕಾರಂತೂ ಇದು ಗಟ್ರ ಅಂತೂ ಫುಲ್ ತುಂಬ ಹರಿತಿರ್ತೈತಿ. ಇದ ತೆಂಗಿನ ಗಿಡ ಅಂತ ನೋಡ್ರಿ, ಅಲ್ಲಿ ಕಾಣ್ತೈತಿ.
ಆಮ್ಯಾಕ ಈಗ ಪೆಟ್ರೋಲ್ ತರಕ್ಕೆ ಹೋಗೋಣಂತ ಇನ್ನೊಂದು ತೋರಿಸಲ್ಲ ಹುಂಚಿ ಗಿಡ ತೋರಿಸ್ತಂತಾರೆ ಫುಲ್ ಹಸಿರಾಗಿಬಿಟ್ಟೈತ್ರಿ ನೋಡ್ರಿ ನಾವು ಕಂಡಾಗೈತಿ ಬಾ ನೋಡ್ರಿ ಫುಲ್ ಹಸಿರಾಗಿಬಿಟ್ಟೈತಿ ಹೂವು ಬಿಟ್ಟಾವು ಅದ್ರಾಗ ಹ್ಞೂ ಮನಿ ಮುಂದೆ ಹುಂಚಿನ ಗಿಡ ಇಲ್ಲದ ನೋಡ್ರಿ ಇರ್ತಾವಂತದ್ರಾಗ ಒಂದೀದು ಹುಂಚಿ ಗಿಡ ರೀ ಒಂದೀದು ಹುಂಚಿ ಗಿಡ ರೀ ಇದು ನಮ್ದು ಆಮ್ಯಾಕೆ ಇಲ್ಲೊಂದು ಹುಂಚಿ ಗಿಡ ಐತಿ ಅಲ್ಲಿ ಹುಂಚಿ ಗಿಡ ಐತಿ ಅಲ್ಲಿ ಹುಂಚಿ ಗಿಡ ಐತಿ ಅಲ್ಲಿ ಹುಂಚಿ ಗಿಡ ಐತಿ ಅಲ್ಲಿ ಹೊಲ ಐತಿ ಮತ್ತೆ ಇಲ್ಲೇ ನನ್ನ ಗಂಟದಾನು ಇಲ್ಲ ನೇಂತದ ಅದು ನೆಕ್ಸ್ಟ್ ಏನಪ್ಪ ಅಂದ್ರೆ ಪೆಟ್ರೋಲ್ ತರ ಪೆಟ್ರೋಲ್ ತೊಗೊಂಬರೋರಿ ಸಾಕಾರ ಕರ್ಯಾರ ನಾನು ಅಲ್ಲಿ ಹೆಂಗೆ ಕಾಣತೈತೆ ಗುಡ್ಡದ ಮೇಗಿಂದ ಫಾಗ ನೋಡಿದ್ಯೇನಿಲ್ಲ ಅದನ್ನ ಇಲ್ಲ ಈಗ ನೋಡತ್ತನ ನಾನು ಇಷ್ಟು ದಿನ ಅವ್ರು ನೋಡೇ ಇಲ್ಲ ನಾನು ಇಷ್ಟು ದಿನ ದಿನ ಬೀಳ್ತೈತೆ ನಾ ಅದು ಇವತ್ತ ಬಿದ್ದೈತಿ ಸೈಡು ಆಗೈತಿ ಎಲ್ಲ ಗುಡ್ಡದ ಮೇಲೆ ಆಗೈತಿ ಇವಾಗ ವಾವ್ ಮಸ್ತ್ ಕಾಣತ್ತಿಲ್ಲ ಬಟ್ ಅಲ್ಲಿ ಮಟ್ಟ ಸ್ನ್ಯಾಪ್ ಹೋಗಲ್ಲ ನಂದು ಅದ ಬೇಜಾರು ನಂದು ಸ್ನ್ಯಾಪ್ ಹಾಕ್ತಾರಂತ ಇರುವತ್ತಕ್ಕ ಈಗ ಫಸ್ಟ್ ಪೆಟ್ರೋಲ್ ತರಕ್ಕೆ ಹೋಗ್ತಾನಂತ ಬರ್ರಿ ಹೋಗಿ ಮತ್ತೆ ಮಾವಿನಕಾಯಿನೂ ತೊಗೊಂಡ ನಮ್ಮ ಸಾಗರ ಮಾರಿ ಕಿಸಿಂದ ಪೆಟ್ರೋಲ್ ತರ್ಬೇಕಂತೆ ಒಂದು 4-5 ಬಾಟ್ಲಿನೂ ತೊಗೊಂಡಾನ ರೆಡಿನೂ ಆಗ್ಯಾನ ನೋಡಿ ನಮ್ಮ ಸಾಗರ ಫುಲ್ ಆ ಮಾವಿನಕಾಯಿನೂ ಅದ್ರಾಗ ಇಟ್ಕೊಂಡು ಹೋಗುದು ಹೆಂಗೆ ಕುಂತ ಹೆಂಗೆ ಹೋಗುದ್ಲೆ ಹೋಗೋಣಂತ ಬರ್ರಿ ಫಸ್ಟ್ ಮಾವಿನಕಾಯಿ ಮಾರೋಣಂತ ಆಮ್ಯಾಕ ಪೆಟ್ರೋಲ್ ತರಕ್ಕೆ ಹೋಗೋಣಂತ ಮಾವಿನಕಾಯಿ ಅದು ಹಿಂಗೆ ಇಟ್ಕೊಂಡು ಹೋಗಕತ್ತವ್ರಿ ಈಗ ನೋಡ್ರಿ ಫುಲ್ ಇಟ್ಕೊಂಡು ಹೋಗತ್ತೇವಿ ಹೋಗಿ ಫಸ್ಟ್ ಮಾರೋಣಂತ ಬರ್ರಿ ಒಂದು ಮಾರಿ ಕಿಸಿಂದ ರೊಕ್ಕ ತೊಗೊಂಡು ಪೆಟ್ರೋಲ್ ಹಾಕ್ಸಕ್ಕೆ ಹೋಗೋಣಂತ ಬರ್ರಿ ತೋರಿಸ್ತಾವಂತ ಎಷ್ಟು ರೇಟಿ ಹೋಗ್ಕತಿ ಏನ ಅಂತೇಳಿ ನೋಡಂತ್ರಿ ಬರ್ರಿ ಅಲ್ಲಿ ನೀವು ಹೆಂಗ್ರಿ ಕೆ ಜಿಗೆ ಖಾಲಿ ಪಿಲಿ ರೀ ಮಾವಿನಕಾಯಿ ಎಲ್ಲ ಕೊಟ್ಟು ಕಿಸಿಂದ ದಾರಿನ ಕಾಣುವತ್ತನ್ನ ನಮ್ಮ ಸಾಗರ್ನು ಫುಲ್ ಎಲ್ಲಿ ಸೀದಾ ನಿಮ್ಮ ಪೆಟ್ರೋಲ್ ಬಂಕ್ನಾಗ ಸಿಗೋಣಂತ ಚಾಲೋ ನಮ್ಮೂರ ಕಡೆ ಅವರು ಗೋವಾಕ್ಕೆ ಹೋಗಿ ನೋಡ್ರಿ ತಾವು ಹೆಂಗ ನಾವು ಪೆಟ್ರೋಲ್ ಬಂಕ್ ನೋಡ್ರಿಪ್ಪ ಇದು ಗ್ರೀನ್ ಗಾರ್ಡನ್ ಡಾಬಾ ಪೆಟ್ರೋಲ್ ಬಂಕ್ ನಮ್ದ್ರಿ ಡಾಬಾ ಇಲ್ಲೇ ಬರ್ತೇವ್ರಿ ನಮ್ಮ ಅಣ್ಣಗಳು ಆಗ್ಬಿಟ್ಟಿದೆ ಅವರು ನನಗ ಪೆಟ್ರೋಲ್ ತೊಗೊಂಡು ಇಟ್ಕೊಂಡು ಹೋಗತ್ತವಿ ನಾ ಮತ್ತೆ ನೀನು ಅದಿ ಜಗ್ ನೋಡೋಣ ಜಗ್ ಪಗ್ ತೂಗಿಸ್ಕೊಂಡು ಹೋಗತ್ತವ ಬರೀ ಸೊ ಮನೆಗೆ ಬಂದೆ ಫೈನಲಿ ಪೆಟ್ರೋಲ್ ತೊಗೊಂಡು ನಮ್ಮ ಯಜಮಾನಿ ಅವ್ರನ್ನೂ ಅಡುಗೆ ಮಾಡ್ತಾರಂತೆ ಈ ಲಾಗ್ನು ಇಲ್ಲಿಗೆ ಏನು ಮಾಡ್ತೇನಂತ ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಆಮ್ಯಾಕೆ ಥಂಡಿ ಅಂತೂ ಸಿಕ್ಕಾಪಟ್ಟಿ ಐತಿ ಬಾಯ್ ಗುಡ್ ನೈಟ್ ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ ಟಾಟಾ ಬಾಯ್